ಚಳ್ಳಕೆರೆ ನ್ಯೂಸ್ಗೆ ಸ್ವಾಗತ. ನಾನು ಜಯಶ್ರೀ. ಇಂದಿನ ಪ್ರಮುಖ ಸುದ್ದಿಗಳು. ಟಿಎಟಿ ಟಾಕೀಸ್ ಹಿಂಭಾಗದ ಅಂಗನವಾಡಿ ಕೇಂದ್ರದ ಬೀಗ ಮುರಿದು ಕುಕ್ಕರ್, ಪಾತ್ರೆ, ಬಕೆಟ್ ಸೇರಿದಂತೆ ಅಡುಗೆ ಮಾಡುವ ಸಾಮಗ್ರಿಗಳನ್ನು ಕದ್ದ ಕಳ್ಳರು. ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ಶವಗಾರ ಹಿಂಭಾಗ 2 ಎಮ್ಮೆಗಳು ಸಾವನ್ನಪ್ಪಿರುವ ಘಟನೆ ಜರುಗಿದೆ. ಜನ ಜಾನುವಾರುಗಳಿಗೆ ರೋಗ ರುಜಿನ ಬಾರದಿರಲಿ ಎಂದು ಓಳಿಗೆಮ್ಮ ದೇವಿಗೆ ಪ್ರಾರ್ಥನೆ ಸಲ್ಲಿಸಿದ ಪಟ್ಟಣ ಪಂಚಾಯಿತಿ ಸದಸ್ಯ ಅಬಕಾರಿ ತಿಪ್ಪೇಸ್ವಾಮಿ. ನವದಂಪತಿಗಳು ಇಬ್ಬರು ಬೈಕ್ನಲ್ಲಿ ಚಲಿಸುವಾಗ ರಸ್ತೆ ಅಪಘಾತದಲ್ಲಿ ಪತಿ ಮೃತಪಟ್ಟರೆ ಪತ್ನಿ ಗಾಯಗೊಂಡ ಘಟನೆ ನಡೆದಿದೆ. ಬೆಳೆ ವಿಮೆಗಾಗಿ ರೈತರಿಂದ ಡಿಸಿ ಕಚೇರಿ ಬಳಿ ಪ್ರತಿಭಟನೆ. ಪಕ್ಷಿ ಪ್ರಾಣ ಉಳಿಸಲು ಹೋಗಿ ಹಾರಿ ಹೋಯಿತು ಬಾಲಕನ ಪ್ರಾಣ ಪಕ್ಷಿ. ವಿದ್ಯಾರ್ಥಿ ವೇತನಕ್ಕಾಗಿ ಕಾನೂನು ವಿದ್ಯಾರ್ಥಿಗಳಿಂದ ಪ್ರತಿಭಟನೆ. ನಗರದ ವಾಲ್ಮೀಕಿ ನಗರ, ವಿಠಾಲ್ ನಗರ ಹೀಗೆ ವಿವಿಧ ಕಡೆಗಳಲ್ಲಿ ಸಡಗರದಿಂದ ಜರುಗಿದ ಹೋಳಿಗೆಮ್ಮ ಹಬ್ಬ. ಕಾಂಗ್ರೆಸ್ ಸರ್ಕಾರಕ್ಕೆ ತಲೆದಂಡ ಖಚಿತ ಎಂದ ಚಿತ್ರದುರ್ಗ ಸಂಸದ ಗೋವಿಂದ ಎಂ ಕಾರಜೋಳ. ವಿವಿಧ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿದ ಶಾಸಕ ಎನ್ವೈ ಗೋಪಾಲಕೃಷ್ಣ.